ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಿವೇದಿತಾ, ನಿವೇದಿತಾ, ಈ ಸೀರೆ ಚೆನ್ನಾಗಿದೆಯೇನ? ನಂಗೆ ಚೆನ್ನಾಗಿ ಕಾಣುತ್ತಾ? ಚೆನ್ನಾಗಿ ಕಾಣಿಸುತ್ತೆ ಅಮ್ಮ. ನನಗೆ ಸೀರೆ ಚೆನ್ನಾಗಿ ಕಾಣುತ್ತಾ? ಹ್ಞೂ ಅಮ್ಮ, ಚೆನ್ನಾಗಿ ಕಾಣಿಸುತ್ತೆ. ಏನೀಗ? ಮೀನಾಕ್ಷಮ್ಮ ಕೊಟ್ರು ಕಣೆ ಈ ಸೀರೆನ. ನನಗೆ ತುಂಬ ಚೆನ್ನಾಗಿ ಕಾಣುತ್ತಂತ ಈ ಕಲರು. 1000 ರೂಪಾಯಿ ಕಣೆ ಇದಕ್ಕೆ. ಇಷ್ಟು ದೊಡ್ಡ ಸೀರೆ ನಿನಗೆ ಯಾಕೆ ಕೊಟ್ರು? ಮತ್ತೆ ಯಾಕೆ ಕೊಡ್ತಾರೆ ಹೇಳು? ಪ್ರೀತಿಗೆ. ಅವ್ರಿಗೆ ಯಾವುದೋ ಕೆಲಸ ಆಗಬೇಕಾಗಿರುತ್ತೆ, ಅದಕ್ಕೆ ಕೊಟ್ಟಿರ್ತಾರೆ ಅಲ್ವಾ ಅಮ್ಮ? ನಿಜ ಹೇಳು. ಹೌದು ಕಣೆ, ಕರೆಕ್ಟಾಗಿ ಹೇಳಿದೆ ನೀನು. ಅವ್ರ ಮನೆ ಮುಂದ್ಗಡೆ ಮೋರಿ ಕಟ್ಕೊಂಡ್ಬಿಟ್ಟಿದ್ಯಂತೆ. ನಿಮ್ಮ ಮಗಳಿಗೆ ಹೇಳಿ ಸರಿ ಮಾಡ್ಸೋಕ್ಕಾಗತ್ತಾ ಅಂತ ಕೇಳಿದ್ರು. ಅವ್ರು ಇಷ್ಟು ಒಳ್ಳೆ ಸೀರೆ ಕೊಡಿಸಿದ್ಮೇಲೆ ನಂಗೆ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಕಣೆ, ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಅವ್ರ ಮನೆ ಹತ್ರ ಮೋರಿ ಕಟ್ಟಿದ್ದಕ್ಕೆ ನೀನು ಯಾಕಮ್ಮ ಸೀರೆ ಇಸ್ಕೊಂಡೆ? ಅಯ್ಯೋ, ನಾನು ಅದಕ್ಕೆ ಅಂತ ತಗೊಳ್ಳಿಲ್ಲ ಕಣೆ. ಮೀನಾಕ್ಷಮ್ಮನವರು ಅವ್ರ ಮನೇಲಿ ಅರ್ಶಿನ ಕುಂಕುಮ ಕರೆದಿದ್ರು, ಹೋಗಿದ್ದೆ. ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಈ ಸೀರೆ ಕೊಟ್ಟರು. ಆಮೇಲೆ ಮೋರಿ ವಿಚಾರ ಹೇಳಿದ್ರು. ನಾನೇನು ಮಾಡಲೆ? ಸೀರೆ ವಾಪಸ್ ಕೊಟ್ಬಿಡೋಕ್ಕಾಗುತ್ತಾ? ಅಮ್ಮ, ನೀ ಇದನ್ನೆಲ್ಲ ಗೊತ್ತಿದ್ದು ಮಾತಾಡ್ತಾ ಇದೆಯಾ ಅಥವಾ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದೆಯಾ? ನನಗೆ ಗೊತ್ತೇ ಆಗಲ್ಲ. ಯಾಕೆ? ಏನಾಯ್ತು? ಅಮ್ಮ, ಅವ್ರ ಮನೆ ಹತ್ರ ಮೋರಿ ಕಟ್ಕೊಂಡಿದ್ರೆ ನಾನು ಹೇಗಮ್ಮ ರಿಪೇರಿ ಮಾಡಿಸ್ಕೊಡೋದು? ಅಲ್ಲ ಕಣೆ, ಈಗ ನೀನು ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆ. ಇಂಥ ಸಣ್ಣ ಕೆಲಸನೂ ಮಾಡಿಸ್ಕೊಡೋಕ್ಕಾಗಲ್ಲ ಅಂದ್ರೆ ಏನೇ ಅರ್ಥ? ಅಮ್ಮ, ನಾನು ಮಾಡೋ ಕೆಲಸಕ್ಕೂ ಅವ್ರು ಕೇಳ್ತಿರೋ ಸಹಾಯಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ನಾನು ಪಕ್ಷದ ಅಧ್ಯಕ್ಷೆಯಾಗಿ ನನ್ನ ಪಕ್ಷಕ್ಕೆ ಏನು ಬೇಕೋ ಅದ್ರ ಬಗ್ಗೆ ನಿರ್ಧಾರ ತಗೋಬೋದು. ಅದು ಅಲ್ಲದೆ ನಾನಿರೋದು ಅಂತ್ಯೋದಯ ರಂಗ ಪಕ್ಷದಲ್ಲಿ, ಈಗ ಅಧಿಕಾರದಲ್ಲಿರೋದು ಜನಹಿತ ಪಕ್ಷ. ಹೋಗಿ ಆ ಪಕ್ಷದ ಕಾರ್ಪೊರೇಟರ್ನ ಕೇಳಕ್ ಹೇಳಿ, ನಮ್ಮ ಮನೆ ಹತ್ರ ಮೋರಿ ಕಟ್ಕೊಂಡ್ಬಿಟ್ಟಿದೆ, ಅದನ್ನ ಸರಿ ಮಾಡಿಸಿ ಅಂತ. ಆಗಲ್ಲ ಅಂದ್ರೆ ಹೇಗೆ? ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ, ಜೊತೆಗೆ ಈ ಸೀರೆ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ಈ ಕೆಲಸ ಒಂದು ಮಾಡಿಸ್ಕೊಟ್ಬಿಡೆ. ನಿಂಗೆ ಹೇಗಿದ್ರು ಜನಹಿತ ಪಕ್ಷದಲ್ಲಿ ತುಂಬ ಜನ ಗೊತ್ತಲ್ಲ. ಅಮ್ಮ ಪ್ಲೀಸ್, ನನಗಾಗಲ್ಲಮ್ಮ. ನನಗಿಂಥ ಕೆಲಸಗಳು ಮಾಡಿಸ್ಕೊಡು ಅಂತ ನನ್ನ ತಲೆ ತಿನ್ಬೇಡ. ಒಂದು ಕೆಲಸ ಮಾಡು, ಕನ್ಸರ್ನ್ ಅಥಾರಿಟೀಸ್ಗೆ ಅರ್ಜಿ ಕೊಡಕ್ಕೆ ಹೇಳು, ಅವ್ರು ಬಂದು ಸರಿ ಮಾಡಿಸ್ತಾರೆ. ಅದನ್ನು ಬಿಟ್ಟು ನೀನು ಬಂದು ನನ್ನ ತಲೆ ತಿನ್ಬೇಡ. ನಂಗೆ ಸಾಕಷ್ಟು ಕೆಲಸ ಇರುತ್ತಮ್ಮ. ಎಲ್ಲದಕ್ಕೂ ರೇಗಬೇಡ ನನ್ನ ಮೇಲೆ ನೀನು. ಶಾರದಾ ಅವರು ನಮ್ಮ ಬಾಸು, ಸೂಪರ್ ಮಾರ್ಕೆಟ್ ಓನರು. ಹಾಂ, ನಮಸ್ಕಾರ. ಬನ್ನಿ ಮೇಡಮ್, ಬನ್ನಿ. ಬನ್ನಿ. ನಿವೇದಿತಾ, ನಿಮ್ಮ ಅಪ್ಪ ಕೆಲಸ ಮಾಡ್ತಾರಲ್ಲ ಸೂಪರ್ ಬಜಾರ್, ಅದ್ರ ಓನರ್ ಬಂದಿದ್ದಾರೆ. ಬನ್ನಿ ಸರ್, ಬನ್ನಿ. ನಮಸ್ಕಾರ ಸರ್, ಪ್ಲೀಸ್ ಕೂತ್ಕೊಳ್ಳಿ. ತಾವು ಅಂತ್ಯೋದಯ ರಂಗ ಪಕ್ಷಕ್ಕೆ ಅಧ್ಯಕ್ಷ ಆಗಿರೋದು ಕೇಳಿ ತುಂಬ ಸಂತೋಷ ಆಯಿತು ಮೇಡಮ್. ಅದಕ್ಕೆ ಶುಭಾಶಯ ಹೇಳಿ ಹೋಗೋಣ ಅಂತ ಬಂದೆ. ದಯವಿಟ್ಟು ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ತಂದೆಯವರು ತುಂಬ ಆನೆಸ್ಟ್ ಮೇಡಮ್. ತಮ್ಮ ಕೆಲಸ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಇತ್ತೀಚೆಗಿಂತ ಕೆಲಸಗಾರರು ಸಿಗೋದೇ ಭಾರಿ ಕಷ್ಟ. ಇಂಥ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಾರರು ನಮ್ಮ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಗೆ ಹೆಮ್ಮೆ ತರೋ ವಿಷಯ ಮೇಡಮ್. ಇಷ್ಟಲ್ಲದೆ ಇವರು ಸೂಪರ್ ಬಜಾರ್ದು ಹೊಸ ಬ್ರ್ಯಾಂಚ್ ಓಪನ್ ಮಾಡಬೇಕು ಅಂತಿದ್ದಾರೆ ಸಿದ್ಧಾರ್ಥಪುರದಲ್ಲಿ. ಅದಕ್ಕೆ ನನ್ನನ್ನೇ ಮ್ಯಾನೇಜರ್ ಮಾಡಬೇಕು ಅಂತಿದ್ದಾರೆ. ತುಂಬ ಸಂತೋಷ. ಮ್ಯಾನೇಜರ್ ಪೋಸ್ಟ್ ಅಂತಂದರೆ ಇವ್ರಿಗೆ ಈಗ ಬರೋ ಸಂಬಳಕ್ಕಿಂತ ಜಾಸ್ತಿ ಬರುತ್ತಲ್ವ ಸರ್? ಅಮ್ಮ, ತಿಳ್ಕೊಳಕ್ಕೆ ಹೇಳಿದೆ ಅಷ್ಟೇ. ಪರವಾಗಿಲ್ಲ, ಕೇಳಿ ಬಿಡಿ ಮೇಡಮ್. ನೋಡಿಮ್ಮ, ಮ್ಯಾನೇಜರ್ಗೆ 25,000 ಸಂಬಳ ಕೊಡ್ತೀವಿ. ಆದರೆ ನಮ್ಮ ಮೇಷ್ಟ್ರು ಆನಷ್ಟು ಅಂತ
ಅವ್ರಿಗೆ 30,000 ಸಂಬಳ ಕೊಡಬೇಕು ಅಂತಿದ್ದೀನಿ. 30,000ನಾ? ನಿಮಗೆ ಸಂತೋಷನಮ್ಮ? ಮತ್ತೆ ಸಂತೋಷ ಆಗದೆ ಇರುತ್ತಾ ಸರ್? ನಮ್ಮ ಯಜಮಾನ್ರು ಯಾವತ್ತೂ ಎಲ್ಲಿಂದಲೂ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದಿರಲಿಲ್ಲ ಸರ್. ಮೇಡಮ್, ನಿಮ್ಮ ಅಂತ್ಯೋದಯ ರಂಗಪಕ್ಷದ ಬಗ್ಗೆ ಹಾಗೂ ಶಿವಕೃಷ್ಣ ದೇಸಾಯಿ ಸಾಹೇಬ್ರ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ ಮೇಡಮ್. ಅಂಥ ಒಂದು ಪಕ್ಷಕ್ಕೆ ನೀವು ಅಧ್ಯಕ್ಷ ಆಗಿದ್ದೀರಾ ಅಂದರೆ ನಿಮ್ಮ ಮೇಲೂ ನಮ್ಮ ಗೌರವ ಹೆಚ್ಚಾಗಿದೆ ಮೇಡಮ್. ಥ್ಯಾಂಕ್ ಯು ಸರ್. ದಯವಿಟ್ಟು ತಗೊಳ್ಳಿ. ಏನಿದು? ಇದು ಪಾರ್ಟಿಗೆ ನನ್ನ ಕಡೆಯಿಂದ ಸಣ್ಣ ಗಿಫ್ಟು. ಸಣ್ಣ ಅಮೌಂಟ್ ಇದೆ, 10 ಲಕ್ಷ. ಇದನ್ನು ನನಗೆ ಯಾಕೆ ಕೊಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದು ಪಾರ್ಟಿಗೆ ನಮ್ಮ ಕಡೆಯಿಂದ ಫಂಡಿಂಗ್ ಮೇಡಮ್. ಪಾರ್ಟಿ ಫಂಡಿಗೆ ತಗೊಳ್ಳೋಣ ಅಂದರೆ ಬೇಡ, ನೀವೇ ನಿಮ್ಮ ಸ್ವಂತಕ್ಕೆ ಇಟ್ಕೊಳ್ಳಿ ಮೇಡಮ್. ರಸೀತಿ ಏನು ಕೇಳೋದಿಲ್ಲ. ಸ್ವಂತಕ್ಕ? ದಯವಿಟ್ಟು ಬೇಡ ಸರ್. ನಿವೇದಿತಾ, ಒಂದು ನಿಮಿಷ ಬಾ ಒಳಗೆ. ಬಾ ಬಾ ಅಂದೆ. ಸರ್ ಒಂದು ನಿಮಿಷ ಬಂದೆ. ಅಪ್ಪ, ಏನಮ್ಮ? ಅಲ್ವೇ ನಿವೇದಿತಾ, ಆ ದುಡ್ಡು ತಗೊಳಕ್ಕೆ ಏನಾಗಿತ್ತು ನಿಂಗೆ? ನಾನು ಯಾಕೆ ಅವ್ರು ದುಡ್ಡು ತಗೋಬೇಕು? ನಂಗೆ ಬೇಡ ಆ ದುಡ್ಡು. ಅವ್ರು ಹೇಳಿದ್ ಗೊತ್ತಾಗ್ಲಿಲ್ವ ನಿಂಗೆ? ಸ್ವಂತಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದ್ರಲ್ಲ. ನಂಗೆ ಬೇಡಮ್ಮ. ಅಯ್ಯೋ, ಯಾಕೆ ಬೇಡ? ಈಗ ನಿಂಗೆ ಸಂಬಳನೂ ಬರ್ತಾ ಇಲ್ಲ. ನೀನು ಈ ದುಡ್ಡು ತಗೊಂಡ್ರೆ ನೆಮ್ಮದಿಯಾಗಿ ಮನೆ ನಡೆಸ್ಕೊಂಡು ಹೋಗ್ಬೋದು. ಆ ದುಡ್ಡನ್ನು ಬ್ಯಾಂಕಲ್ಲಿಟ್ಟರೆ ಅದ್ರ ಬಡ್ಡಿಲೇ ನಾವು ಸಂಸಾರ ನಡೆಸ್ಬಿಡ್ಬಹುದೇ? ನೀನು ರಾಜಕೀಯದ ಕಡೆ ಗಮನ ಹರಿಸ್ಬೋದು. ನೋಡಮ್ಮ, ನಾ ಆ ರೀತಿ ಎಲ್ಲ ದುಡ್ಡು ತೊಗೊಳ್ಳೋಳಲ್ಲ. ನೀ ಈ ರೀತಿ ಹಠ ಮಾಡಬೇಡ. ನಾ ಒಂದ್ಸಲಿ ತೊಗೊಳಲ್ಲ ಅಂತ ಹೇಳಿದ್ಮೇಲೆ ತೊಗೊಳಲ್ಲ ಅಷ್ಟೇ. ನಿನಗೆ ಬೇಡ ಅಂದರೆ ಬಿಡು, ಪಾರ್ಟಿಗೆ ಅಂತ ತಗೊಳ್ಳೆ. ಚುನಾವಣೆಯಲ್ಲಿ ಫಂಡಿಂಗ್ಗೆ ಅಂತ ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲ ಪಾರ್ಟಿಯವರು ಇಸ್ಕೋತಾರೆ, ಆದರೆ ಅದಕ್ಕೆ ರಸೀತಿ ಕೊಟ್ಬಿಡ್ತಾರೆ. CSP ಸರ್ ಹೇಳ್ತಾ ಇದ್ರು. ಪಾಪ ನಿನ್ನ ಮೇಲೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಜೊತೆಗೆ ನಿಮ್ಮ ತಂದೆಯವ್ರ ಮೇಲೆ ಗೌರವ ಇಟ್ಕೊಂಡು ಪ್ರಮೋಷನ್ ಕೊಡಬೇಕು ಅಂತಿದ್ದಾರೆ. ಅವರಷ್ಟು ವಿಶ್ವಾಸದಿಂದ ನಿನಗೆ ದುಡ್ಡು ಕೊಡ್ತಿರೋವಾಗ ನೀ ಬೇಡ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ತಗೋ. ಸರಿಮ್ಮ. ಏನು ಡಿಸೈಡ್ ಮಾಡಿದ್ರಿ ಮೇಡಮ್? ಸರಿ ಸರ್, ಈ ದುಡ್ಡನ್ನ ನಮ್ಮ ಪಾರ್ಟಿಗೋಸ್ಕರ ತಗೋತೀನಿ. ಶಿವಕೃಷ್ಣ ದೇಸಾಯಿ ಸರ್ಗೆ ಹೇಳಿ ನಾಳೆ ಒಳಗೆ ನಿಮಗೆ ರೆಸಿಪ್ಟ್ ತಲುಪಿಸ್ತೀನಿ. ಭಾರಿ ಸಂತೋಷ ಆಯಿತು ಮೇಡಮ್. ದಯವಿಟ್ಟು ತಗೊಳ್ಳಿ. ಥ್ಯಾಂಕ್ ಯು. ಗಣೇಶ್, ನಾ ಈ ಫೈಲ್ನ ನೋಡಿದ್ದೀನಿ. ಇದನ್ನು ಶಿವಕೃಷ್ಣ ದೇಸಾಯಿ ಸರ್ ಆಫೀಸಿಗೆ ತಲುಪಿಸ್ಬಿಡಿ. ಸರಿ ಮೇಡಮ್. ಹಾಗೆ ಶರಾವತಿ ಮೇಡಮ್ ಒಂದು ಫೋನ್ ತಗೊಳ್ಳಿ. ಹಲೋ ಅಮ್ಮ, ನಾನು ನಿವೇದಿತಾ ಮಾತಾಡ್ತಾ ಇದ್ದೀನಿ. ಗೊತ್ತಾಯಿತು. ಹೇಳಮ್ಮ, ಹೇಗಿದ್ದೀಯಾ? ನಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಇವತ್ತು ಪುರ್ಸತ್ ಮಾಡ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಅಮ್ಮ, ನಮ್ಮ ಪಕ್ಷದ ಮುಖಂಡರು ನನಗೊಂದು ಜವಾಬ್ದಾರಿ ವಹಿಸಿದ್ದಾರೆ. ಅದ್ರ ಬಗ್ಗೆನೇ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಜವಾಬ್ದಾರಿನಾ? ಏನು? ಅಮ್ಮ, ನಿಮಗೆ ಗೊತ್ತೇ ಇದೆ, ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅಂತ್ಯೋದಯ ರಂಗ ಪಕ್ಷದಿಂದ ಮುಂದಿನ ತಿಂಗಳು 28ನೇ ತಾರೀಕು ಒಂದು ಬಹಿರಂಗ ಸಭೆ ಇಟ್ಕೊಂಡಿದ್ದೀವಿ. ಆ ಸಭೆಗೆ ನಿಮ್ಮ ಅತ್ತೆ ಶರಾವತಿಯವರು ಬಂದು ನಮ್ಮ ಪಕ್ಷದ ಪರವಾಗಿ ಮಾತಾಡಬಹುದಾ ಅಂತ ಶಿವಕೃಷ್ಣ ದೇಸಾಯಿ ಸರು ಮತ್ತು ಆನಂದರಾಜ್ ನಂದೀಪುರ್ ಸರು ಕೇಳಿದ್ರು. ನಾನು ನಿಮ್ಮನ್ನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಅಮ್ಮ, ನೀವು ಒಪ್ಪೋದಾದರೆ ಶಿವಕೃಷ್ಣ ದೇಸಾಯಿ ಸರು ಮತ್ತು ಆನಂದರಾಜ್ ನಂದೀಪುರ್ ಸರು
ನಿಮ್ಮ ಮನೆಗೆ ಬಂದು ಅಫಿಷಿಯಲ್ ಆಗಿ ನಿಮ್ಮನ್ನ ಇನ್ವೈಟ್ ಮಾಡ್ತಾರಂತೆ. ನಿವೇದಿತಾ, ನೀನು ತಪ್ಪು ತಿಳಿಯದಿದ್ದರೆ ನಂಗೆ 2 ದಿವಸ ಟೈಮ್ ಕೊಡು, ನಾನು ಯೋಚನೆ ಮಾಡಿ ಹೇಳ್ತೀನಿ. ಯಾಕಮ್ಮ, ನಮ್ಮ ಪಕ್ಷದ ಪರವಾಗಿ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನಾನು ನಿಮ್ಮ ಮಗಳಲ್ವಾ? ಹೌದು, ಆದರೂ ಯಾವುದೋ ವಿಚಾರ ನನ್ನ ಮನಸ್ಸಲ್ಲಿದೆ. ನಾನು ನಿನಗೆ 2 ದಿವಸ ಬಿಟ್ಟು ಫೋನ್ ಮಾಡ್ತೀನಿ. ಸರಿ ಅಮ್ಮ. ನಮ್ಮ ಪಕ್ಷದ ಬಹಿರಂಗ ಸಭೆಗೆ ನೀವು ಬರ್ತೀರಲ್ಲ ಅತ್ತೆ? ದೊಡ್ಡ ಮನ್ಸು ಮಾಡಿ ಬನ್ನಿ ಪ್ಲೀಸ್. ಮೇಡಮ್, ನಿಮ್ಮ ತಂದೆ ಮತ್ತು ಮಾವನವ್ರ ನಡುವೆ ಈ ಥರ ಯುದ್ಧ ನಡೀತಾ ಇರೋದ್ರಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದ್ದೀವಿ. ಎನಿ ಕಾಮೆಂಟ್ಸ್ ಪ್ಲೀಸ್? ನಿಮ್ಮ ತಂದೆಯವ್ರ ಪಕ್ಷದಿಂದ ನೀವು ಸ್ಪರ್ಧಿಸ್ತಿದ್ದೀರಿ. ನಿಮ್ಮ ವಿರುದ್ಧವಾಗಿ ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷದಿಂದ ನಿಮ್ಮ ಯಜಮಾನರಾದಂಥ ಸಿದ್ಧಾಂತ್ ದೇಸಾಯಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಈ ಥರ ರೂಮರ್ಸ್ ಇದೆ, ಏನು ಹೇಳ್ತೀರಿ ಮೇಡಮ್? ನನಗೆ ಗೊತ್ತಿಲ್ಲ ಮೇಡಮ್. ನಿಮ್ಮ ಪ್ರತಿಕ್ರಿಯೆ ಏನು ಅವ್ರು ನಿಂತರೆ? ಇವಾಗ ನನ್ನ ಪ್ರತಿಕ್ರಿಯೆ ಏನೂ ಇಲ್ಲ. ಆ ಸಮಯ ಬಂದಾಗ ನೋಡೋಣ. ಹಾಯ್ ಸಿದ್ಧಾಂತ್. ಇವತ್ತಂತೂ ಒಂದಾದ್ಮೇಲೆ ಒಂದು ಕೆಲಸ, ಪಕ್ಷದ ಕೆಲಸ, ಪ್ರೆಸ್ ಮೀಟ್, ಚಾನಲ್ 6 ಇಂಟರ್ವ್ಯೂ. ನನಗಂತೂ ಸುಸ್ತಾಗೋಯ್ತು. ನೀವು ಬರಬೇಕಾಗಿತ್ತು ಸಿದ್ಧಾಂತ್ ಚಾನಲ್ 6 ಇಂಟರ್ವ್ಯೂಗೆ. ಯಾಕೆ ಸಿದ್ಧಾಂತ್? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸಂಬಂಧ ಇಲ್ದಿರೋ ರೀತಿ ಕೂತಿದ್ದೀರಾ. ಯಾಕೆ ಮಾತಾಡ್ತಾ ಇಲ್ಲ? ಏನು ಮಾತಾಡಬೇಕು? ಮಾತಾಡೋದಕ್ಕೆ ಏನು ಉಳಿಸಿದ್ರ ನೀವು? ಯಾಕೆ ಸಿದ್ಧಾಂತ್ ನನ್ನ ಮೇಲೆ ಯಾಕೆ ಕೂಗಾಡ್ತಾ ಇದ್ದೀರಾ? ಕೂಗಾಡ್ದೆ ಏನು ಮಾಡಬೇಕು? ನೀವು ಆ ಚಾನಲ್ 6 ಇಂಟರ್ವ್ಯೂಗೆ ಏನಕ್ಕೆ ಹೋಗಿದ್ರಿ ಹೇಳಿ ನನಗೆ. ಚಾನಲ್ 6 ಇಂಟರ್ವ್ಯೂ ಪ್ರೋಗ್ರಾಮ್ಗೆ ಆ ಚಾನಲ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನನ್ನನ್ನು ಇನ್ವೈಟ್ ಮಾಡಿದ್ರು, ಅದಕ್ಕೆ ಹೋಗಿದ್ದೆ. ನನ್ನನ್ನು ಅದೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕರೆದಿದ್ರು, ಆದರೆ ನಾನು ಬರಲಿಲ್ವಲ್ಲ. ನಿಮಗೆ ಬರಬೇಡಿ ಅಂತ ನಾನೇನು ಹೇಳಿಲ್ಲ ಅಲ್ವಾ? ಇನ್ಫ್ಯಾಕ್ಟ್ ಫೋನ್ ಮಾಡಿ ನಾನೇ ನಿಮ್ಮನ್ನು ಕರೆದೆ, ನೀವು ಬರಲಿಲ್ಲ. ಕೊನೆಗೆ ಫೋನಲ್ಲೇ ಇಂಟರ್ವ್ಯೂ ಮಾಡ್ತೀನಿ ಅಂತ ಅವ್ರು ನಿಮಗೆ ಫೋನ್ ಮಾಡಿದ್ರು, ನಿಮ್ಮ ಫೋನ್ ಸ್ವಿಚ್ಡ್ ಆಫ್. ಇತ್ತೀಚೆಗೆ ನೀವೆಲ್ಲ ನನ್ನ ಮಾತನ್ನು ಕೇಳ್ತಿದ್ದೀರಾ. ನಿಮ್ಮ ಹಠನೇ ನಿಮಗೆ ಗೆಲ್ಲಬೇಕು ಅಲ್ವಾ? ನಿಮಗೂ ನಿಮ್ಮದೇ ನಡಿಬೇಕು ಅನ್ನೋ ಸ್ವಾರ್ಥ ಇದೆ ತಾನೆ? ಅದಕ್ಕೆ ಆ ಚಾನಲ್ 6 ಇಂಟರ್ವ್ಯೂಗೆ ನಾನು ಬರಲ್ಲ, ಹೋಗಬೇಡಿ ಅಂದ್ರೆ ಹೋಗಿದ್ದೀರಾ? ಸಿದ್ಧಾಂತ್ ಪ್ಲೀಸ್, ಯಾಕೆ ಆ ರೀತಿ ಕೂಗಾಡ್ತಾ ಇದ್ದೀರಾ? ನಾನೀಗ ಸಾರ್ವಜನಿಕ ಬದುಕಿನಲ್ಲಿರೋಳು. ಯಾರಾದರೂ ಟಿವಿ ಮೀಡಿಯಾದವರಾಗಲಿ ಪ್ರಿಂಟ್ ಮೀಡಿಯಾದವರಾಗಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀವಿ ಅಂತ ಕರೆದಾಗ ಆಗಲ್ಲ ಅಂತ ಹೇಳೋದು ಸೌಜನ್ಯ ಅಂತ ನನಗೆ ಅನ್ನಿಸ್ಲಿಲ್ಲ. ನೀವು ಸಾರ್ವಜನಿಕ ಬದುಕಲ್ಲಿದ್ದೀರಾ ಅಂತ ನನಗೂ ಗೊತ್ತಿದೆ ಮೇಡಮ್ ಅವರೇ. ಜೊತೆಗೆ ನೀವು ಅಧ್ಯಕ್ಷೆ ಆದ ಮರುಕ್ಷಣನೇ ನನಗಿಷ್ಟ ಇಲ್ಲದೆ ಹೋದರೂ ನನ್ನ ಜೀವನ ಸಾರ್ವಜನಿಕ ಆಗಿಬಿಟ್ಟಿದೆ. ಅರ್ಥ ಆಗಿದೆ ನನಗದು. ನೀವು ಮಾಧ್ಯಮದವರಿಂದ ದೂರ ಇರಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮನ್ನು ಆ ರೀತಿ ಕಂಟ್ರೋಲ್ ಮಾಡುವಂಥ ಚೀಪ್ ವ್ಯಕ್ತಿತ್ವ ನಂದಲ್ಲ. ಆದರೆ ಆ ಮಾಧ್ಯಮದವ್ರ ಹತ್ರ ಮಾತಾಡಬೇಕಾದ್ರೆ ನಮ್ಮ ವೈಯಕ್ತಿಕ ಬದುಕಿಗೆ ತೊಂದರೆ ಆಗದಿರೋ ಥರ ಮಾತಾಡಬೇಕು ತಾನೆ? ನಾನು ಯಾವಾಗ ನಿಮ್ಮ ವೈಯಕ್ತಿಕ ಬದುಕಿಗೆ ತೊಂದರೆ ಆಗೋ ರೀತಿ ಮಾತಾಡಿದ್ದೀನಿ? ಇವತ್ತು ಮಾತಾಡಿದ್ದು ಸಾಲ್ದ? ಆ ಪ್ರೆಸ್ ಮೀಟಲ್ಲಿ ಒಬ್ಬರು ಪತ್ರಕರ್ತರು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿದ್ರು, ನಾನು ನಿಮ್ಮ ಪ್ರತಿಸ್ಪರ್ಧಿಯಾಗಿ ಚುನಾವಣೆಗೆ ನಿಂತರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ಆಗ ನೀವು ಏನು ಹೇಳಿದ್ರಿ? ಆ ಬಗ್ಗೆ ನಾನು ಇವಾಗಲೇ ಏನೂ ಹೇಳೋಕ್ಕಾಗಲ್ಲ ಅಂದ್ರಿ. ಯಾಕೆ ಹೇಳಬೇಕಾಗಿತ್ತು ಹಾಗೆ? ಆ ಸಂದರ್ಭ ಬಂದಾಗ ನೋಡೋಣ ಅಂದ್ರಿ. ಆ ಸಂದರ್ಭ ಬಂದಾಗ ನೋಡೋಣ ಅಂದ್ರೆ ಏನರ್ಥ? ನಾವಿಬ್ರು ಪ್ರತಿಸ್ಪರ್ಧಿಗಳಾಗ್ತೀವಿ ಅಂತ ಅಲ್ವಾ? ಅಷ್ಟು ಸಾಲದು ಅಂತ
ಆ ಚಾನೆಲ್ನವರು ನಿಮ್ಮನ್ನ ಆ ಇಂಟರ್ವ್ಯೂ ಕರೆದಿದ್ರು. ಏನು ಆ ಪ್ರೋಗ್ರಾಮ್ ಹೆಸರು? ರಾಜಕಾರಣಿಗಳ ಕುಟುಂಬದಲ್ಲಿ ಒಡಕು. ಆ ಚಾನೆಲ್ನವರು ಮತ್ತೆ ನಿಮ್ಗೆ ಅದೇ ಪ್ರಶ್ನೆ ಕೇಳಿದ್ರು. ನೀವು ಮತ್ತೆ ನಿಮ್ಮ ಗಂಡ ಸಿದ್ಧಾಂತು ಚುನಾವಣೆಯಲ್ಲಿ ಪರಸ್ಪರ ಎದುರಾಳಿಗಳಾಗಿ ಸ್ಪರ್ಶೋ ಸಮಯ ಬಂದರೆ ನೀವೇನು ಮಾಡ್ತೀರಾ ಅಂತ. ಏನು ಹೇಳಿದ್ರಿ ನೀವು ಅದಕ್ಕೆ? ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದರೆ ಫೇಸ್ ಮಾಡ್ತೀನಿ. ಚುನಾವಣೆ ಅನ್ನೋದು ಯುದ್ಧ ಭೂಮಿ ಇದ್ದ ಹಾಗೆ. ಎದುರಾಳಿಗಳು ನಮ್ಮ ಸಂಬಂಧಿಕರಾದ ಮಾತ್ರಕ್ಕೆ ಯುದ್ಧ ಭೂಮಿಯಿಂದ ಪಲಾಯನ ಮಾಡೋದಿಲ್ಲ ಅಂತ ಹೇಳಿದೆ. ಹೌದು ತಾನೆ? ಹೌದು. ಆದರೆ ನಾನೊಂದು ಪಕ್ಷದ ಅಧ್ಯಕ್ಷೆಯಾಗಿ ಬೇರೆ ಏನು ಉತ್ತರ ಕೊಡೋದಕ್ಕೆ ಸಾಧ್ಯ ಹೇಳಿ? ಅಂದ್ರೆ ಅಲ್ಲಿಗೆ ಏನರ್ಥ? ನಮ್ಮಿಬ್ಬರ ವೈಯಕ್ತಿಕ ಬದುಕು ನಾಶ ಆದರೂ ಪರವಾಗಿಲ್ಲ, ನೀವು ಒಬ್ಬ ರಾಜಕಾರಣಿಯಾಗಿ ಮೆರಿಬೇಕು, ನಿಮ್ಮ ತಂದೆಯವರ ಪಕ್ಷ ಗೆಲ್ಲಬೇಕು ಅಂತ ಅಲ್ವಾ? ಸಿದ್ಧಾಂತ್, ನೀವು ಅನಾವಶ್ಯಕವಾಗಿ ಯಾವುದಾದ್ರೂ ವಿಷಯನ ಲಿಂಕ್ ಮಾಡಿ ಮಾತಾಡ್ತಾ ಇದ್ದೀರಾ. ಹೌದು, ನನ್ನ ಮಾತು ನಿಮಗೆ ಹಾಗೆ ಅನ್ನಿಸ್ತಿದೆ. ಆದರೆ ನಾನು ಈ ರೀತಿ ಮಾತಾಡೋದಕ್ಕೆ ಕಾರಣ ಯಾರು? ನೀವೇ. ನೀವು ಈ ರಾಜಕೀಯಕ್ಕೆ ಎಂಟ್ರಿ ಕೊಡೋಕ್ಕೂ ಮುಂಚೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು. ಒಬ್ರು ಮನಸ್ಸು ಇನ್ನೊಬ್ರಿಗೆ ಸುಲಭವಾಗಿ ಅರ್ಥ ಆಗ್ತಿತ್ತು. ಆದರೆ ಈಗ ಪರಸ್ಪರ ಒಗ್ಗಟ್ಟಾಗ್ತಾ ಹೋಗ್ತಾ ಇದ್ದೀವಿ. ಮುಂಚೆ ನಿಮಗೆ ನಮ್ಮ ಕುಟುಂಬದ ನೆಮ್ಮದಿ ಮುಖ್ಯ ಆಗಿತ್ತು, ನಮ್ಮಿಬ್ಬರ ವೈಯಕ್ತಿಕ ಬದುಕಿನ ನೆಮ್ಮದಿ ಮುಖ್ಯ ಆಗಿತ್ತು. ಆದರೆ ಈಗ ನಿಮಗೆ ನಿಮ್ಮ ರಾಜಕೀಯ ಭವಿಷ್ಯನೇ ಮುಖ್ಯ ಆಗ್ಬಿಟ್ಟಿದೆ. ನಿಮ್ಮಿಂದ ಈ ವರ್ತನೆನ ನಾನು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಮೃಣಾಲಿನಿ. ನಾನು ಅಷ್ಟೇ ಸಿದ್ಧಾಂತ್, ನಿಮ್ಮಿಂದ ಈ ವರ್ತನೆನ ನಿರೀಕ್ಷೆ ಮಾಡಿರಲಿಲ್ಲ. ಹೀಗೆ ತಾನೇ ಸುಸ್ತಾಗಿ ಮನೆಗೆ ಬರ್ತಾ ಇದ್ದೀನಿ, ಆಗಲೇ ಜಗಳ ಶುರು ಮಾಡಿದ್ದೀರಾ. ಪ್ರೆಸ್ ಮೀಟಲ್ಲಿ ಆ ರೀತಿ ಮಾತಾಡಿದೆ, ಇಂಟರ್ವ್ಯೂನಲ್ಲಿ ಈ ರೀತಿ ಮಾತಾಡಿದೆ ಅಂತ ಖಂಡಿಸ್ತಾ ಇದ್ದೀರಾ. ರಾಜಾನಂದ ಸ್ವಾಮಿ ಅವರ ಕೊಲೆ ಕೇಸ್ನ CBIಗೆ ರೆಫರ್ ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ತಂದೆಗೆ ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ನಾನಿದ್ದೀನಿ. ಇವತ್ತಿನ್ಯಾವುದನ್ನು ವಿಚಾರಿಸ್ತಾನೆ ಇಲ್ಲ. ಅದ್ರ ಬದಲಾಗಿ ಪ್ರೆಸ್ ಮೀಟ್ಗೆ ಯಾಕೆ ಹೋದೆ, ಇಂಟರ್ವ್ಯೂನಲ್ಲಿ ಯಾಕೆ ಆ ರೀತಿ ಮಾತಾಡಿದೆ ಅಂತ ಪ್ರಶ್ನಿಸ್ತಾ ಇದ್ದೀರಾ. ಈ ಮನೆಯಲ್ಲಿ ಎಲ್ಲರೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡೋರು ಅಂತ ಹೇಳ್ತಿರ್ತೀರ. ಇದೇನಾ ನೀವು ನನ್ನ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೊಡೋ ಬೆಲೆ, ಗೌರವ? ಸಾರಿ ಟು ಸೇ ದಿಸ್ ಸಿದ್ಧಾಂತ್, ಇವತ್ತಿನ ನಿಮ್ಮ ಈ ವರ್ತನೆಯಿಂದ ನನಗೆ ತುಂಬ ಹರ್ಟ್ ಆಗಿದೆ. ಐ ಆಮ್ ವೆರಿ ಸಾರಿ ಮೃಣಾಲಿನಿ. ನಿಮ್ಮ ಮನಸ್ಸಲ್ಲಿರೋ ಗೊಂದಲಗಳ ಬಗ್ಗೆ ಯೋಚನೆ ಮಾಡದೆ ಬರೀ ನನ್ನ ಅಸಮಾಧಾನದ ಬಗ್ಗೆ ಮಾತ್ರ ಹೇಳ್ಕೊಂಡೆ. ವೈಯಕ್ತಿಕ ಬದುಕು ವೈಯಕ್ತಿಕವಾಗೇ ಇರಬೇಕು ಅಂತ ನಂಬೋನು ನಾನು. ನಿಮ್ಮನ್ನು ಭೇಟಿ ಮಾಡೋಕ್ಕಿಂತ ಮುಂಚೆ ಹಾಗೇ ಇದ್ದೆ. ನಾನು ಕಾಲೇಜಲ್ಲಿ ಓದ್ತಿರುವಾಗ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ಗೆ ನಾನು ಮುಖ್ಯಮಂತ್ರಿ ಶಿವಕೃಷ್ಣ ದೇಸಾಯಿ ಅವ್ರ ಮಗ ಅನ್ನೋ ವಿಚಾರನೇ ಗೊತ್ತಿರಲಿಲ್ಲ. ಹಾಗಿದ್ದೋ ನಾನು. ಆದರೆ ಈಗ ನೀವು ಅಧ್ಯಕ್ಷೆ ಆದಮೇಲೆ ನಮ್ಮ ವೈಯಕ್ತಿಕ ಜೀವನದ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಗಳು ಪತ್ರಿಕೆಗಳಲ್ಲಿ ಹೆಡ್ಲೈನ್ ಆಗ್ತಿದೆ, ನ್ಯೂಸ್ ಚಾನೆಲ್ಗಳಲ್ಲಿ ಪ್ರೈಮ್ ಟೈಮ್ ಸುದ್ದಿ ಆಗ್ತಿದೆ. ಇದನ್ನೆಲ್ಲ ನೋಡಿ ನನಗೆ ಒಂಥರ ಇರಿಟೇಷನ್ ಆಗ್ತಿದೆ. ಅದಕ್ಕೆ ಇತ್ತೀಚೆಗೆ ನಾನು ತುಂಬ ನಿಮ್ಮ ಮೇಲೆ ಕೋಪಿಸ್ಕೋತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಮ ಮೇಲೆ ರೇಗ್ಬಿಟ್ಟೆ. ನೀವು ಹೇಳಿದ ನಿಜ. ಒಂದು ಸಲ ಪಬ್ಲಿಕ್ ಲೈಫಿಗೆ ಬಂದಮೇಲೆ ಇಂಥದ್ದೆಲ್ಲ ತುಂಬ ಸಹಜನೇ. ನಾನು ನಿಧಾನಕ್ಕೆ ಇದಕ್ಕೆ ಹೊಂದ್ಕೋತೀನಿ. ನಾನು ನಿಮಗೆ ಬೇಜಾರಾಗೋ ರೀತಿಲಿ ಮಾತಾಡಿದೆ. ಸಾರಿ. ಇಟ್ಸ್ ಓಕೆ.
ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವಾಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ